ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಅಂದ್ರೆ ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಚಿಕ್ಕಬಳ್ಳಾಪುರ ಜಿಲ್ಲೆಯ ಜನರೇ, ನಿಮ್ಮೂರಲ್ಲಿ ಚಡ್ಡಿ ಗ್ಯಾಂಗ್ ಬಂದಿದೆ. ಎಚ್ಚರ ಎಚ್ಚರ. ಕೇವಲ ಚಡ್ಡಿ ಹಾಕೊಂಡೇ ಬಂದು ಬೈಕ್ ಕದಿಯೋ ಗ್ಯಾಂಗ್ ಅದು. ಶಿಡ್ಲಘಟ್ಟ ತಾಲೂಕಿನ ಹೆಚ್ ಕ್ರಾಸ್ನಲ್ಲಿ ರೆಡ್ ಹ್ಯಾಂಡ್ ಆಗಿ ಸಿಕ್ಕಿ ಬಿದ್ದಿದ್ದಾನೆ ಕಳ್ಳ. ಬೈಕ್ ಕದೀತಾ ಇದ್ದ ವ್ಯಕ್ತಿಯನ್ನ ಮಾಲೀಕ ಲಾಕ್ ಮಾಡಿದ್ದಾನೆ. ಬೈಕ್ ಕದಿಯಲು ಬಂದ ವ್ಯಕ್ತಿ ಸಾರ್ವಜನಿಕರಿಂದ ಗೂಸ. ನೋಡಿ, ಬೈಕ್ ಕದಿಯೋದಕ್ಕೆ ಬಂದಿದ್ದಂತ ವ್ಯಕ್ತಿಯನ್ನ ಹಿಡಿದು ಸಾರ್ವಜನಿಕರು ಸರಿಯಾಗಿ ಗೂಸ ಕೊಟ್ಟಿದ್ದಾರೆ. ಈತನ ಜೊತೆಗೆ ಹಲವು ಜನ ಕಳ್ಳರು ಇರೋ ಬಗ್ಗೆ ಅನುಮಾನ ಇದೆ. ಕಳ್ಳನನ್ನ ಹಿಡಿದು ಮಾಹಿತಿ ನೀಡಿದ್ರು, ಸ್ಥಳಕ್ಕೆ ಪೊಲೀಸರು ಬಂದಿಲ್ಲ. ನಾವೇ ಹಿಡಿದಿದೀವಿ, ಬಂದು ಕರ್ಕೊಂಡು ಹೋಗಿ ಅಂದ್ರು, ಪೊಲೀಸ್ನವ್ರು ಬಂದಿಲ್ಲ ಅಂತೆ. ನೋಡಿ, ಶಿಡ್ಲಘಟ್ಟ ಗ್ರಾಮಾಂತರ ಠಾಣೆಯ ಪೊಲೀಸರ ವಿರುದ್ಧ ಗ್ರಾಮಸ್ಥರು ತೀವ್ರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಕೊನೆಗೂ ಗೂಸ ಕೊಟ್ಟು ಬುದ್ಧಿವಾದ ಹೇಳಿ ಕಳ್ಳನನ್ನ ಬಿಟ್ಟು ಕಳಿಸಿದ್ದಾರೆ ಜನ. ಪೊಲೀಸ್ನವ್ರು ಬಂದೇ ಇಲ್ಲ. ಪೊಲೀಸ್ನವ್ರು ಕರೆ ಮಾಡಿ, ಸಾರ್ ನಾವು ಒಬ್ಬ ಕಳ್ಳನನ್ನ ಹಿಡಿದಿದ್ದೀವಿ, ಬಂದು ಅರೆಸ್ಟ್ ಮಾಡಿ ಅಂತ ಹೇಳಿದ್ರು ಕೂಡ ಪೊಲೀಸ್ನವ್ರು ಬಂದಿಲ್ಲ. ಹಂಗಾಗಿ ಅಲ್ಲಿನ ಜನ ಸರಿಯಾಗಿ ಗೂಸ ಕೊಟ್ಟು ಆ ಕಳ್ಳನಿಗೆ ಬುದ್ಧಿವಾದ ಹೇಳಿ, ಇನ್ನೊಮ್ಮೆ ಈ ರೀತಿಯಾಗಿ ಮಾಡೋದಕ್ಕೆ ಹೋಗ್ಬೇಡ, ಕಳ್ಳತನ ಮಾಡಬೇಡ ಅಂತ ಹೇಳಿ ಅಲ್ಲಿಂದ ಕಳಿಸಿದ್ದಾರೆ, ಕೊಟ್ಟಿದ್ದಾರೆ. ಗಾಡಿ ಹಿಡ್ಕೊಂಡ್ರಿ, ಮತ್ತೆ ಗಾಡಿ ಸಿಕ್ತು. ಪೊಲೀಸರಿಗೆ ಹೋಗಿ ಅವರು ನಮ್ದು ಎಕ್ಸ್ಪ್ರೆಸ್ ಬರಲ್ಲ, ಸಿಲ್ಗಡ್ ಸ್ಟೇಷನ್ ಬರುತ್ತೆ ಅಂತ ಸಿಲ್ಗಡ್ಗೆ ಹೋಗಿ ಅಂದ್ರು. ಇವನ್ನೆಲ್ಲನ ಹೋಗ್ಲಿ ಅಂತ ಒಂದೆರಡು ಮಾತು ಬೈದು ಕಳಿಸ್ತಾ ಇದೀರಿ ವಾಪಸ್ ರಿಟರ್ನ್. ಅಲ್ಲ, ಇಲ್ಲಿ ಎಚ್ ಕ್ರಾಸ್ ಅಲ್ಲಿ ಪೊಲೀಸರು ಏನ್ ಹೇಳಿದ್ರು? ಆಮೇಲೆ ಕರ್ಕೊಂಡು ಸ್ಟೇಷನ್ ಬರುತ್ತಂತೆ, ಅದಕ್ಕೆ ಇಲ್ಲಿ ಬರಲ್ಲ, ಸಿಲ್ಗಡ್ ಕರ್ಕೊಂಡೋಗಿ ಅಂದ್ರು. ನಾವೆಲ್ಲ ಹಾಳಾಗಿ ಹೋಗ್ಲಿ ಅಂತ ಕಳಿಸ್ತಾ ಇದೀರಿ. ಇಲ್ಲಿ ಏನ್ ಮಾಡಿದ ನೀವು? ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಚಿಕ್ಕಬಳ್ಳಾಪುರ ರಿಪೋರ್ಟರ್ ರಾಜಪ್ಪ ಸಂಪರ್ಕದಲ್ಲಿದ್ದಾರೆ. ರಾಜಪ್ಪ, ಯಾವಾಗ ಈ ರೀತಿಯಾಗಿ ಆಗಿರೋದಿದೆಯಲ್ಲ, ಜೊತೆಗೆ ಕಳ್ಳನನ್ನ ನಾವೇ ಹಿಡಿದಿದೀವಿ, ಬಂದು ಅರೆಸ್ಟ್ ಮಾಡ್ರಪ್ಪ ಅಂತ ಪೊಲೀಸ್ನವ್ರು ಕರೆ ಮಾಡಿದ್ರು, ಪೊಲೀಸ್ನವ್ರು ಬಂದಿಲ್ವಂತೆ, ಯಾಕೆ? ಖಂಡಿತ ಏನು ಚಿಕ್ಕಬಳ್ಳಾಪುರ ಜಿಲ್ಲೆಯ ಶಿಡ್ಲಘಟ್ಟ ತಾಲೂಕಿನ ಎಚ್ ಕ್ರಾಸ್ ಅಂತಕ್ಕಂಥ ಒಂದು ಪ್ರದೇಶ ಏನಿದೆ, ಆ ಪ್ರದೇಶದಲ್ಲಿ ಏನು ರಾತ್ರಿ ಟೈಮು ಬಟ್ಟೆ ಹಾಕೊಳ್ದೆ ಕೇವಲ ಚಡ್ಡಿಯಲ್ಲೇ ಬೈಕ್ಗಳು ಕಳ್ತನ ಮಾಡ್ತಕ್ಕಂಥ ಒಂದು ಗ್ಯಾಂಗ್ ಈಗ ಆಕ್ಟಿವ್ ಆಗಿರ್ತಕ್ಕಂಥದ್ದು. ಇನ್ನ ರಾತ್ರಿ ಜನರೆಲ್ಲ ಸೇರಿ ಆ ಕಳ್ಳನ ಹಿಡಿದು ಪೊಲೀಸರಿಗೆ ಒಪ್ಪಿಸ್ತಕ್ಕಂಥ ಕೆಲಸ ಮಾಡಿದ್ದಾರೆ. ಆದ್ರೆ ಪೊಲೀಸರು ಕರೆ ಮಾಡಿದ್ರು ಸಹ ಅವ್ರನ್ನ ಬಂಧಿಸಿ ಅವ್ರನ್ನ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಪೊಲೀಸರು ಸಹ ಮಾಡಿದಾಗ ಈಗಾಗಲೇ ಪೊಲೀಸರ ವಿರುದ್ಧ ಕೂಡ ಏನು ಆ ಭಾಗದ ಜನರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರ್ತಕ್ಕಂಥದ್ದು. ಏನು ಸಾಕಷ್ಟು ಆ ಒಂದು ಎಚ್ ಕ್ರಾಸ್ ಏನಿದೆ, ಅಲ್ಲಿ OP ಇದೆ, ಔಟ್ ಪೊಲೀಸ್ ಸ್ಟೇಷನ್ ಇದೆ. ಆ ಔಟ್ ಪೊಲೀಸ್ ಸ್ಟೇಷನ್ ಪೊಲೀಸರು ಕೂಡ ಪಕ್ಕದಲ್ಲೇ ಇರೋದ್ರಿಂದ ಅವರು ಕೂಡ ಹೋಗಿ ಏನಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕಲೆ ಹಾಕ್ತಕ್ಕಂಥ ಕೆಲಸ ಮಾಡಿರೋದಿಲ್ಲ. ಹಾಗಾಗಿ ಪೊಲೀಸರ ವಿರುದ್ಧ ಏನು ಪೊಲೀಸರಿಗೆ ಕರೆ ಮಾಡಿದ್ರೆ ಅವರು ಇಲ್ಲ ಸಲ್ಲದ ಸಬೂಬನ್ನ ಕೊಡ್ತಾ ಇದ್ದಾರೆ. ಕೊನೆಗೆ ಬುದ್ಧಿವಾದ ಹೇಳಿ ಅವರಿಗೆ ಒಂದೆರಡು ಗೂಸ ಕೊಟ್ಟು ಪೊಲೀಸರೇ ಕಳ್ಳನನ್ನ ಬೆನ್ನಿಗೆ ನಿಂತಿದ್ದಾರಾ ಅಂತಕ್ಕಂಥ ಒಂದು ಆರೋಪ ಸಹ ಅಲ್ಲಿ ಮಾಡ್ತಾ ಇರ್ತಕ್ಕಂಥದ್ದು. ಅನುಮಾನ ಪೊಲೀಸರ ಮೇಲೆ ಎಲ್ಲ ಒಂದ್ ಕಡೆ ಜನರಿಗೆ ಅನುಮಾನ ಬರ್ತಾ ಇದೆ. ಯಾಕಂದ್ರೆ ಸಿಕ್ಕಿರ್ತಕ್ಕಂಥ ಕಳ್ಳರನ್ನ ಜನರೇ ಹಿಡಿದು ಪೊಲೀಸರಿಗೆ ಒಪ್ಪಿಸಿದ್ರೆ ಅವರು ಹೋಗಿ ಹಿಡ್ಕೊಂಡು ಅವ್ರಿಗೆ ವಿಚಾರಣೆ ಮಾಡ್ತಕ್ಕಂಥ ಕೆಲಸ ಮಾಡೋದಿಲ್ಲ. ಹಾಗಾಗಿ ಸಾಕಷ್ಟು ಅಲ್ಲಿ ಆ ಭಾಗದಲ್ಲಿ ಬೈಕ್ಗಳು ಕಳ್ಳತನ ಆಗಿರ್ತಕ್ಕಂಥದ್ದು, ಮೋಟ್ರು, ಪೈಪು ಮತ್ತೆ ಕೇಬಲ್ ಕೂಡ ಕತ್ಕೊಂಡು ಹೋಗಿದ್ದಾರೆ. ಆದ್ರೆ ಈ ವಿಚಾರವಾಗಿ ಯಾವುದೇ ರೀತಿಯಾದಂತ ಕ್ರಮ ಕೈಗೊಳ್ತಿರ್ತಕ್ಕಂಥ ಪೊಲೀಸರು ಕನಿಷ್ಠ ಜನರೇ ಹಿಡಿದ್ರು ಕೂಡ ಪೊಲೀಸರು ಹೋಗಿ ಅಲ್ಲಿ ಅವ್ರನ್ನ ಬಂಧಿಸಿ ಅವ್ರನ್ನ ವಿಚಾರಣೆ ಮಾಡಿಲ್ಲ. ಹಾಗಾಗಿ ಪೊಲೀಸರ ವಿರುದ್ಧ ಅಲ್ಲಿ ಜನರು ಆಕ್ರೋಶ ವ್ಯಕ್ತಪಡಿಸ್ತಕ್ಕಂಥದ್ದು. ರಾಮ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.